ಎಲ್ಲರೂ ಸುಖವಾಗಿರಬೇಕು ಅಂತಲೇ ಟ್ರೈ ಮಾಡ್ತಿದ್ರು. ಅವರು ಬಯಸಿದ ಸುಖ ಬಾರದೆ ಕೇವಲ ದುಃಖ ಬರ್ತಾ ಇದೆಯಲ್ಲ, ಇದಕ್ಕೇನು ಕಾರಣ? ದುಃಖಕ್ಕೆ ನೋಡಿ ಯಾರು ಪ್ರಯತ್ನನೇ ಮಾಡಲ್ಲ. ದುಃಖ ಬೇಕು ಅಂತ ಯಾರು ಪ್ರಯತ್ನ ಮಾಡಿದ್ದಾರಾ? ರಾಯರ ಮಠಕ್ಕೆ ಮಂದಿರಕ್ಕೆಲ್ಲ ಬಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಿರ್ತಾರೆ. ಏನು ಸೇವೆ ಮಾಡ್ತಿದ್ದೀರಲ್ಲ? ಇನ್ನೇನಿಲ್ಲ, ನನ್ನ ಮಗಳ ಮದುವೆ ಫಿಕ್ಸ್ ಆಗಿದೆ, ಮದುವೆ ಎಲ್ಲ ಚೆನ್ನಾಗಾಗಿ 3 ತಿಂಗಳಲ್ಲಿ ಡೈವರ್ಸ್ ಆದರೆ ಸಾಕು ಅಂತ ಯಾರು ಮಾಡ್ತಾರ? ಯಾರಾದರೂ ಮಾಡ್ತಾರಾ? ಎಲ್ಲರೂ ಮಾಡುವಾಗ ಏನು ಚೆನ್ನಾಗಿರಲಿ ಅಂತಾನೆ ಮಾಡಿರ್ತಾರೆ. ಚೆನ್ನಾಗಿಲ್ಲದೆ ಇದ್ರೆ ಏನು ಮಾಡೋದು? ಎಲ್ಲ ಮನೆಯಲ್ಲಿ ಹೆಣ್ಮಕ್ಳು ಅಡುಗೆ ಗಿಡಿಗೆ ಮಾಡುವಾಗ ಸಾರು ಚೆನ್ನಾಗಾಗಲಿ, ಹುಳಿ ಚೆನ್ನಾಗ ಮಾಡ್ತಾರೆ. ಏನೋ ಮರ್ತು 2 ಸತಿ 3 ಸತಿ ಉಪ್ಪು ಹಾಕಿದ್ನೋ ಇಲ್ಲೋ ಅಂದ್ಕೊಂಡು 3 ಸತಿ ಉಪ್ಪು ಇದ್ರೆ ಏನು ಮಾಡ್ಬೇಕ್ರಿ? ಏನು ಗೊತ್ತಾ, ತಿನ್ನೋರು ಹಣೆ ಬರೋನು ಡೆಟ್ಗಿರ್ಬೇಕು. ಉಪ್ಪಿದೆ ಅಂತ ಡಬ್ಬದಲ್ಲಿ ಬರೀ ಉಪ್ಪು ಹೊಯ್ಕೊಂಡು ಕೂತ್ರೆ ಹಣೆ ಬರ ಕೆಟ್ಟರೆ ಏನು ಮಾಡ್ತೀರಿ? ಅಡುಗೆಯವ್ರ ಕೈಲೇನಿದೆ, ತಿನ್ನೊಂದು ಯೋಗ್ಯತೆ ಇರಬೇಕು. ಆದ್ದರಿಂದ ಭಗವಂತ ಯಾವ ಕಾಲಕ್ಕೆ ಏನು ದುಃಖ ಬೇಕು ಅಂತ ಪ್ರಯತ್ನ ಮಾಡದಿದ್ರು, ಸುಖಕ್ಕಾಗಿ ಕರ್ಮ ಮಾಡ್ತಾಯಿದ್ರು. ಸುಖ ಬಾರದೆ ದುಃಖವೇ ಬರಲಿಕ್ಕೆ ಏನು ಕಾರಣ ಅಂತಂದಾಗ ಮೈತ್ರೇಯರು ಹೇಳ್ತಾರೆ, ಎಲ್ಲ ಭಗವಂತನ ಮಹಿಮಾ, ಅವನ ಲೀಲೆಯನ್ನು ನಿನಗೆ ವರ್ಣನೆ ಮಾಡ್ತೀನಿ ಅಂತ. ಭಗವಂತನ ಮಹಿಮೆ, ಭಗವಂತ ಮೊಟ್ಟ ಮೊದಲ ಬಾರಿಗೆ ಅವನೊಬ್ಬನೇ ಇದ್ದ. ಆಗ ದೇವರು ಮಾಡಿರ್ತಕ್ಕಂತಹ ಸೃಷ್ಟಿ, ಮೈತ್ರೇಯರು ವಿದುರನಿಗೆ ಪರಮಾತ್ಮನ ಸೃಷ್ಟಿಯ ಲೀಲೆಯನ್ನು ವರ್ಣನೆ ಮಾಡ್ತಾರೆ. ಮೊದಲಿಗೆ ಭಗವಂತ ಸೃಷ್ಟಿ ಮಾಡುವ ಕಾರ್ಯದಲ್ಲಿ ಲಕ್ಷ್ಮೀದೇವಿಗೆ ಪ್ರೇರಣೆಯನ್ನು ಕೊಟ್ಟಿದ್ದಾನಂತೆ. ಅವಳು ಮಹತ್ತತ್ವ, ಪ್ರಕೃತಿಯಲ್ಲಿ ನಿಂತು ಮಹತ್ತತ್ವದ ರೂಪದಿಂದ ಪರಿಣಮಿಸುವಂತಹ ಶಕ್ತಿ. ಅದರಿಂದ ತತ್ವಗಳು, ತತ್ವಾಭಿಮಾನಿ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಇವರೆಲ್ಲ ಸೃಷ್ಟಿಯಾಗಿದ್ದಾರೆ. ದೇವರು ಅವರಿಗೆಲ್ಲ ನೀವು ಈ ಸೃಷ್ಟಿಯನ್ನು ಮುಂದುವರಿಸಿ ಎಂದಾಗ ಅವರಂದರು, ನಮ್ಮ ಕೈಲಿ ಆ ರೀತಿ ಮುಂದುವರಿಸುವ ಯೋಗ್ಯತೆ ಇಲ್ಲ, ಅದು ನೀನೇ ಮಾಡಬೇಕು ಅಂತ ಹೀಗಂದಾಗ ಭಗವಂತ ಪ್ರಳಯ ಕಾಲದಲ್ಲಿ ಭಗವಂತ ಅವನದು ಮೊದಲ ಅವತಾರ, ಅದು ಪುರುಷಾವತಾರ. ಅದರಿಂದ ಮಹತ್ತತ್ವ, ಅದರಿಂದ ಬ್ರಹ್ಮಾಂಡ, ಆ ಬ್ರಹ್ಮಾಂಡದ ಒಳಗೆ ಒಂದು ರೂಪ, ಅದೊಂದು ಪುರುಷಾವತಾರ. ಆ 1000 ವರ್ಷ ಆ ಘನದ ಉದಕದಲ್ಲಿ ಭಗವಂತ ಮಲಗಿದ್ದಾನೆ. ಇಡೀ ಬ್ರಹ್ಮಾಂಡದ ತುಂಬೆಲ್ಲ ವ್ಯಾಪ್ತವಾಗಿರ್ತಕ್ಕಂಥದ್ದು. ಅದರಿಂದಲೇ ಬ್ರಹ್ಮನ ವಿರಾಟ್ ಶರೀರ ಉತ್ಪತ್ತಿಯನ್ನು ಮಾಡಿದ್ದಾನೆ. ಇದು 3ನೇ ಭಗವಂತನ ಅವತಾರ. ಪುರುಷ ರೂಪತ್ರಯ ಅಂತಾರೆ. ಇದು 3 ಭಗವಂತನ ರೂಪಗಳು. ಒಂದು ಬ್ರಹ್ಮಾಂಡದಲ್ಲಿ ವ್ಯಾಪ್ತವಾದದ್ದು, ಬ್ರಹ್ಮಾಂಡದ ಹೊರಗೆ ಕಾಲರೂಪದಿಂದ ಇರತಕ್ಕಂಥದ್ದು, ಮೂಲ ರೂಪದಲ್ಲಿ ಇರತಕ್ಕಂಥದ್ದು, ಆಧ್ಯಾತ್ಮ, ಆದಿಭೂತ, ಆದಿದೈವಗಳು, ಇವುಗಳಲ್ಲಿ ಭಗವಂತ ಇರ್ತಕ್ಕಂಥದ್ದು. ಹೀಗೆ ಭಗವಂತ ತನ್ನ ಅವಯವಗಳಿಂದಲೇ 14 ಲೋಕಗಳ ಸೃಷ್ಟಿ ಎಂಬತಕ್ಕಂಥದ್ದು ಆಗ ಆಗಿದೆ. ಈ ರೀತಿ ಆದ ಸೃಷ್ಟಿ ಭಗವಂತ ಯಾಕೆ ಸೃಷ್ಟಿ ಮಾಡ್ದ ಅಂತ ವಿದುರ ಕೇಳ್ತಾ ಇದ್ದಾನೆ. ಈ ಸೃಷ್ಟಿಯಿಂದ ದೇವರಿಗೆ ಆಗಬೇಕಾದ್ದೇನೂ ಇಲ್ಲ, ಆದರೂ ಯಾಕೆ ಮಾಡ್ತಾನೆ ಅಂದಾಗ, ಸೇಯಂ ಭಗವತೋ ಮಾಯಾ, ಭಗವಂತನ ಇಚ್ಛಾ, ಲೋಕವ ಅವನ ಲೀಲೆ, ಅವನು ಸೃಷ್ಟಿ ಮಾಡ್ತಕ್ಕಂಥದ್ದು. ಅದರಿಂದ ಅವನಿಗೆ ಯಾವ ಪ್ರಯೋಜನ ಇಲ್ಲದಿದ್ದರೂ ಕೂಡ ಅವನು ತನ್ನ ಆನಂದದಿಂದ ಭಕ್ತರಿಗೆ ಅವರವರ ಗತಿಯನ್ನು ಕೊಡುವ ಸಲುವಾಗಿ ಈ ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ವರ್ಣನೆ ಮಾಡುವಂತಹ ಈ ಭಾಗವತ ಬಂದ ಕ್ರಮ, ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಪಾತಾಳ ಲೋಕದಲ್ಲಿ ಶೇಷನ ಅಂತರ್ಯಾಮಿಯಾದ ಸಂಕರ್ಷಣ ರೂಪಿ ಸನತ್ ಕುಮಾರರಿಗೆ ಈ ಭಾಗವತವನ್ನು ಉಪದೇಶ ಮಾಡಿದ್ದಾರೆ. ಅವರು ಸಾಂಖ್ಯಾಯನರಿಗೆ ಹೇಳಿದರು. ಸಾಂಖ್ಯಾಯನರು ಪರಾಶರ ಮತ್ತು ಬೃಹಸ್ಪತಿಗಳಿಗೆ ಉಪದೇಶವನ್ನು ಮಾಡಿದ್ದಾರೆ. ಆ ಪರಾಶರರಿಂದ ಈ ಮೈತ್ರೇಯರು ಸಮಗ್ರ ಭಾಗವತವನ್ನು ಶ್ರವಣ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಆದಿಯಲ್ಲಿ ಸೃಷ್ಟಿ ಮಾಡುವ ಸಲುವಾಗಿ ತಪಸ್ಸು ಮಾಡಿದ್ದಾರಂತೆ. 1000 ವರ್ಷಗಳ ಕಾಲ ಬ್ರಹ್ಮದೇವರು ತಾವು ಎಲ್ಲಿಂದ ಬಂದ್ವಿ ಏನು ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ತಪಸ್ಸು ಮಾಡಿದ್ದಾರೆ. ತಪಸ್ಸು ಮಾಡಿ ಭಗವಂತನನ್ನು ಕಂಡಿದ್ದಾರೆ. ಭಗವಂತನಲ್ಲಿ ಕೇಳ್ತಾ ಇದ್ದಾರೆ, ನನ್ನ ಯಾಕೆ ಸೃಷ್ಟಿ ಮಾಡಿದೆ ಏನು ಅಂತ. ಭಗವಂತ ಅಂದ, ನೀ ಏನು ಯೋಚನೆ ಮಾಡಬೇಡ, ನೀನು ಕೂಡ ವೇದ ಪ್ರತಿಪಾದ್ಯನಾಗಿದ್ದೀಯ, ಸೃಷ್ಟಿ ಮಾಡಲಿಕ್ಕೆ ನನಗೆ ಜ್ಞಾನ ಇಲ್ಲ ಅಂತ ಕೊರಗಬೇಡ, ನೀನು ಈ ಸೃಷ್ಟಿ ಕಾರ್ಯವನ್ನು ಶುರು ಮಾಡು, ನೀನು ಮಾಡ್ತಾ ಹೋಗು, ನಿನ್ನೊಳಗೆ ನಿಂತು ನಾನು ಮಾಡಿಸ್ತಾ ಹೋಗ್ತೇನೆ ಅಂತ. ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪಿ ಶಿವೇ ಸ್ಥಿತ, ಬ್ರಹ್ಮನಲ್ಲಿ ಬ್ರಹ್ಮನಾಗಿ ಸೃಷ್ಟಿಯ ಕಾರ್ಯವನ್ನು ಸ್ವಯಂ ಭಗವಂತನೇ ತಾನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಮತ್ತೆ
ಚೆನ್ನಾದ ಸೃಷ್ಟಿ ತನ್ನಿಂದ ಆಗಬೇಕು ಅಂಥೇಳಿ ಭಗವಂತನ ಪ್ರೀತಿಗಾಗಿ ಬ್ರಹ್ಮದೇವರು ಮತ್ತೆ 100 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾರತ್ತೆ. ಆಮೇಲೆ ಪ್ರಳಯ ಜಲ ವಾಯುಗಳನ್ನು ಪಾನ ಮಾಡಿ ಕಮಲವನ್ನು 3 ಲೋಕ, ಆ 3 ಲೋಕವನ್ನೇ 14 ಲೋಕವನ್ನಾಗಿ ವಿಭಾಗ ಮಾಡಿದ್ದಾನೆ ಅಂತ ಮೈತ್ರೇಯರು ವಿದುರನಿಗೆ ಹೇಳ್ತಾ, ಇದರಲ್ಲಿ 3 ಬಗೆಯ ಲಯವನ್ನು ಭಗವಂತ ಮಾಡ್ತಾನೆ, 10 ಬಗೆಯ ಸೃಷ್ಟಿಯನ್ನು ಭಗವಂತ ಮಾಡ್ತಾನೆ. ಅದರಲ್ಲಿ ಕಾಲ ನಿಮಿತ್ತವಾದ ಲಯ ಒಂದು, ದ್ರವ್ಯ ನಿಮಿತ್ತವಾದ ಲಯ ಒಂದು, ಗುಣ ನಿಮಿತ್ತವಾದ ಲಯ ಒಂದು, ಈ ರೀತಿ 3 ಬಗೆಯ ಲಯ. ಮತ್ತು ಭಗವಂತ ಸೃಷ್ಟಿ ಮಾಡುವಂಥದ್ದು ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತ, ಇಂದ್ರಿಯದ ಅಭಿಮಾನಿ ದೇವತೆಗಳು, ಅವಿದ್ಯೆ, ಇವು 6 ಪ್ರಾಕೃತ ಸೃಷ್ಟಿ. ಇನ್ನು 3 ವೈಕೃತ ಸೃಷ್ಟಿ, ಉಪಸೃಷ್ಟಿ, ಉಪಸರ್ಗ ಅಂತ ಕರೀತಾರೆ. ಅದ್ಯಾವುದಂದರೆ ಸ್ಥಾವರ, ತಿರಿಯಕ್, ಮನುಷ್ಯ ಅಂತ 3 ಬಗೆಯ ಸೃಷ್ಟಿಯನ್ನು ಭಗವಂತ ಆ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ವಿದುರ ಕಾಲದ ಬಗ್ಗೆ ಪ್ರಶ್ನೆ ಮಾಡಿದಾಗ, ಅಣುಕಾಲದಿಂದ ಆರಂಭ ಮಾಡಿ ಮಹತ್ಕಾಲದವರೆಗೆ ಕಾಲ ಅಂದರೆ ಭಗವಂತ ಅಂತ ಹೇಳಿ ಆ ಕಾಲದ ಮಹಿಮೆಯನ್ನೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಮುಂದುವರಿಸಿ ಮಾಡಿದ ಸೃಷ್ಟಿಯನ್ನು ವಿಶೇಷವಾಗಿ ಹೇಳ್ತಾ, ಆ ಬ್ರಹ್ಮದೇವರು ಮೊದಲು ಸೃಷ್ಟಿ ಮಾಡಿದ್ರಂತೆ. ಏನು ಸೃಷ್ಟಿ ಮಾಡಿದ್ರು? ಮೊಟ್ಟ ಮೊದಲು ಸೃಷ್ಟಿ ಮಾಡಿದ್ದು ಅವಿದ್ಯಾಂ ಪಾಂಚಪರ್ವಣಿ, 5 ಅವಿದ್ಯೆಯನ್ನು, ಸಸರ್ಜಾಗ್ರೆ ಅಂದತಾಮಿಶ್ರಂ ಅತತಾಮಿಶ್ರಮಾಧಿಕೃತ ಮಹಾಮೋಹಂಚ ಮೋಹಂಚ ತಮಶ್ಚಾಜ್ಞಾನ ವೃತ್ತಯ, 5 ಅಜ್ಞಾನಗಳು, ಅದನ್ನು ಸೃಷ್ಟಿ ಮಾಡಿದ್ದಾರೆ. ಅದು ಯಾವುದು ಅಂದರೆ ತಾಮಿಶ್ರ, ಅಂದಂತಾಮಿಶ್ರ, ಮೋಹ, ಮಹಾಮೋಹ, ಅಜ್ಞಾನ, ಇವಷ್ಟು. ಇವು ಹೋಗಬೇಕು ಅಂದರೆ ಕೃದ್ದೋಲ್ಕಾದಿ 5 ಭಗವಂತನ ರೂಪವನ್ನು ಚಿಂತನೆ ಮಾಡಿ ನಮಗೆ ಬರಬಹುದಾದ ಈ ಅವಿದ್ಯೆಯಿಂದ ನಾವು ಹೊರಗೆ ಬರಬೇಕು. ಇದು ಪಾಪಿಗಳಿಗೆ ಯೋಗ್ಯವಾದ ಸೃಷ್ಟಿ. ಇದನ್ನು ಯಾಕೆ ಮಾಡಿದೆ ಅಂತ ಬ್ರಹ್ಮದೇವರು ಬಹಳ ಆಶ್ಚರ್ಯಪಡ್ತಾ ಇದ್ದಾರೆ. ಅವರಿಗೆ ಮತ್ತೆ ದೇವರು ಅಶರೀರವಾಣಿಯ ಮೂಲಕ ಹೇಳ್ದ, ನಿನ್ನ ಕಡೆಯಿಂದ ಸರಿಯಾದ ಸೃಷ್ಟಿ ಆಗಬೇಕಾದ್ರೆ ನೀನು ಮಾಡಿದ ತಪಸ್ಸು ಧ್ಯಾನ ಕಡಿಮೆ ಆಗಿದೆ, ಇನ್ನು ಸ್ವಲ್ಪ ಮಾಡು ಅಂತ. ಬ್ರಹ್ಮದೇವರೇ ಇನ್ನೂ ಮಾಡಬೇಕಂತೆ. ನೋಡಿ ಕಥೆ ಏನು ಗೊತ್ತಾ, ನಮ್ಮದು ಎಲ್ಲ ಸೃಷ್ಟಿಗಳಿದೆ, ಮಕ್ಕಳು ಮರಿ ಒಂದು ಹೇಳಿದ ಮಾತು ಕೇಳಲ್ಲ. ಯಾಕೆಂದರೆ ಜ್ಞಾನ ಇಲ್ಲದೆ ಸೃಷ್ಟಿ ಮಾಡಿದ್ವಿ, ದೇವರ ಅರಿವಿಲ್ಲ, ಭಗವಂತನನ್ನು ಮರೆತು ನಾನೇ ಮಾಡ್ತೀನಿ, ನಂದೇ ಇದು, ನಾನು 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 ಅದಕ್ಕೆ ನೋಡ್ಕೊಂಡ. ಆದರೆ ಬ್ರಹ್ಮದೇವರು ಮತ್ತೆ ಧ್ಯಾನ ಮಾಡಿದ್ದಾರೆ. ಭಗವದ್ಧ್ಯಾನ ಪೂತೇನ ಮನಸಾ ನ್ಯಸ್ತತೋ ಸೃಜತ್, ಭಗವಂತನ ಧ್ಯಾನದಿಂದ ಪವಿತ್ರವಾದ ಮನಸ್ಸಿನಿಂದ ಸೃಷ್ಟಿ ಮಾಡಿದಾಗ ಹುಟ್ಟಿದವರೇ 4 ಜನ ಚತುಸ್ಸನರು. ಮೊಟ್ಟ ಮೊದಲ ಸೃಷ್ಟಿ ಯಾರದು? ಸನಕ, ಸನಂದನ, ಸನತ್ಕುಮಾರ, ಸನಾತನ, ಹೀಗೆ 4 ಜನರ ಸೃಷ್ಟಿ ಬ್ರಹ್ಮದೇವರ. ಅವರು ಬ್ರಹ್ಮದೇವರನ್ನು ಕೇಳಿದ್ರು, ನನ್ಯಾಕೆ ಸೃಷ್ಟಿ ಮಾಡಿದ್ರಿ ಅಂತ. ಬ್ರಹ್ಮದೇವರಂದರು, ನಾನು ಮಾಡಿದಂತೆ ನೀವು ಕೂಡ ಸೃಷ್ಟಿಯನ್ನು ಮುಂದುವರಿಸಿ ಪ್ರಜಾ ಸೃಷ್ಟಿ ಮಾಡಿ ಅಂದಾಗ, ತನ್ನ ಇಚ್ಛನ್ಮೋಕ್ಷ ಧರ್ಮಾಣ ವಾಸುದೇವ ಪರಾಯಣ. ಅವರಂದರು ಅದೆಲ್ಲ ಸಾಧ್ಯ ಇಲ್ಲ ಅಂದ್ಬಿಟ್ರು. ನಮಗೆ ಕೆಲಸ ಹೇಳಬೇಡಿ ಅಂತ. ನಮಗೆ ಆಶ್ಚರ್ಯ ರೀ, ನಮ್ಮ ಮಕ್ಕಳು ಮಾತು ಕೇಳಲ್ಲ ಅಂದ್ಕೊಳ್ತೀವಿ, ಬ್ರಹ್ಮದೇವರ ಮಕ್ಕಳೇ ಮೊದಲು ಮಾತು ಕೇಳಲಿಲ್ಲ. ಈ ಕತೆ ಯಾಕೆ ಹಾಕಿದ್ದಾರೆ ಅಂದರೆ ಬೇಜಾರು ಮಾಡ್ಕೋಬೇಡಿ ಅಂತ. ಯಾರು ಯಾರ ಮಾತು ಕೇಳಲ್ಲ, ಎಲ್ಲರೂ ಕೇಳೋದು ಒಬ್ಬನ ಮಾತು. ಅದು ಯಾರ ಮಾತು? ಭಗವಂತನ ಮಾತು. ಅದರಿಂದ ನೀವು ಯಾರಿಗಾದರೂ ಏನಾದರೂ ಹೇಳಬೇಕಾದ್ರೆ ಹೇಳೋ ಮೊದಲು ಆ ಮಾತನ್ನು ದೇವ್ರ ಮುಂದೆ ಹೇಳಿ, ಭಗವಂತ ನೀನೇ ಅವರಲ್ಲಿ ನಿಂತು ಧಿಯೋ ಯೋನ ಪ್ರಚೋದಯಾತ್, ನೀನು ಮಾಡಿಸಿದ್ರೆ ಉಂಟು, ಇಲ್ಲದೇ ಇದ್ರಿಲ್ಲ, ಬಿಟ್ಟು ನಾ ಹೇಳ್ದಂಗೆ ಕೇಳಬೇಕು, ನಾ ಹೇಳ್ದಂಗೆ ಕೇಳೋದಾದರೆ ಇರಬೇಕು, ಇಲ್ಲದೇ ಹೋಗ್ತಾ ಇರಬೇಕು ಅಂದರೆ ಹೋಗ್ತಾರಿಯೇ ವಿನ ನಿಮ್ಮ ಮಾತು ಕೇಳಲ್ಲ ಅಲ್ವಾ. ಇಷ್ಟು ದ್ವೇಷ ಅಸೂಯೆ ಪಟ್ಕೊಂಡು ಒದ್ದಾಡೋಕ್ಕಿಂತಲೂ ಭಗವಂತ ನಡೆಸಿದಾಗ ನಡೀಲಿ ಅಂತ ಸುಮ್ಮನೆ ಇರಬೇಕು. ಅದರಿಂದ ಇಲ್ಲಿ ತನ್ನ ಇಚ್ಛತ್. ಆದರೆ ಇವರು ಎಂಥವ್ರು ಅಂದರೆ ಮೋಕ್ಷ ಧರ್ಮಾಣ, ಅಜನ್ಮ ಬ್ರಹ್ಮಚಾರಿಗಳು, ಸದಾ ಭಗವಂತನಲ್ಲೇ ಮನಸ್ಸುಳ್ಳವರು, ಸಾಧ್ಯ ಇಲ್ಲ ಅಂದರು. ಆಗ ಬಹಳ ಸಿಟ್ಟು ಬಂತಂತೆ ಬ್ರಹ್ಮದೇವರಿಗೆ. ಕ್ರೋಧಂ ದುರ್ವಿಷಹಂ ಜಾತಂ ನಿಯಂತುಮುಪಚಕ್ರಮೇ, ಅವ್ರಿಗೆ ಬಹಳ ಸಿಟ್ಟು ಬಂತು. ಆಗ ಸಿಟ್ಟು ಬಂದಾಗ ಏನಾಯಿತು ಅಂದರೆ, ಭ್ರುವೋರ್ ಮಧ್ಯಾತ್ ಪ್ರಜಾಪತೆ ಬ್ರಹ್ಮದೇವರ ಹುಬ್ಬು ಗಂಟು ಹಾಕಿದ್ರಂತೆ. ಸಿಟ್ಟು ಬಂದರೆ ಈ ಮುಖ ಗಂಟು ಹಾಕ್ತಾರಲ್ಲ, ಆ ಗಂಟು ಹಾಕಿದಾಗ 2 ಹುಬ್ಬಿನ ಮಧ್ಯದಲ್ಲಿ ಒಂದು ಜೀವ ಹೊರ ಬಂತಂತೆ. ಅದು ಯಾವುದದು? ಸದ್ಯೋಜಾತ. ಅವ್ರ ಹೆಸರೇ ಸದ್ಯೋಜಾತ, ಇಮ್ಮಿಡಿಯೇಟ್ ಹುಟ್ಟಿದವರು ಅಂತ. ಅದ್ಯಾರು? ರುದ್ರದೇವರು.
ಸದ್ಯೋಜಾತ ಸವೈರುರೋಧ ಸದ್ಯೋಜಾಯತ ತನ್ಮನ್ಯು ಕುಮಾರೋ ನೀಲಲೋಹಿತ. ನೀಲಲೋಹಿತರು ರುದ್ರದೇವರು ಅಲ್ಲಿ ಅವತಾರ ಮಾಡಿದ್ದಾರೆ. ಅವರು ಬರುವಾಗಲೇ ಹೋ ಅಂತ ಹತ್ಕೊಂಡು ಬಂದ್ರಂತ. ರೋಧನಾತ್ ರುದ್ರ, ಇದರ ಅರ್ಥ ಏನು ಗೊತ್ತಾ? ಅಲ್ಲಿಂದ ಮುಂದೆ ಬಂದವರೆಲ್ಲ ಈ ಸಂಪ್ರದಾಯ ಮಾಡ್ಕೊಂಡು ಬಂದ್ರಂತೆ. ರುದ್ರದೇವರ ನಂತರ ಬರುವ ಎಲ್ಲರೂ ಅಳ್ತಾ ಅಳ್ತಾ ಬಂದು ನಮ್ಮ ತನಕ ನಿಮ್ಮ ತನಕ ಅಳ್ತಾನೇ ಬಂದದ್ದು. ಅಳ್ಬೇಕ್ರಿ. ಹುಟ್ಟಿದಾಗ ಹತ್ರೇ ನಾರ್ಮಲ್. ಏನಾರು ಹುಟ್ಟಿದ ತಕ್ಷಣ ನಕ್ಕ ಅಂದರೆ ನಾರ್ಮಲ್ ಅವನು. ಯಾರು ನರ್ಸೇ ಎಸ್ತು ಬಿಡ್ತಾಳೆ. ನಿಮ್ಮ ಪಿಚಾಚಿ ಹುಟ್ಟುಬಿಟ್ಟಿದೆ, ಇಷ್ಟು ಜೋರ ನಗ್ತಾ ಇದೆ ಅಂತಲ್ವಾ? ಅದು ಮಕ್ಕಳ ನಗು ಸೌಂಡ್ ಇರಲ್ಲ. ಸೌಂಡ್ ಮಾಡೋದು ಅಂದರೆ ಅಳೋಕೆ ಮಾತ್ರ. ಅದು ಆರಂಭ ಯಾರ್ದು ಅಂದರೆ ಅಳೋರಿಗೆಲ್ಲ ಫಸ್ಟ್ ಯಾರು ಅರ್ಥ ಏನು ಗೊತ್ತಾ? ಅವರ ಮೇಲಿನವರೆಲ್ಲ ಜೀವೋತ್ತಮರು, ಇನ್ನು ಕೆಳಗೆ ಬರೋರೆಲ್ಲ ಜೀವರು, ಸಾಮಾನ್ಯ ಜೀವರು. ಭಗವಂತನ ಮರೆವು ಬರುವವರು. ಮನೋನಿಯಾಮಕರಾದ ರುದ್ರದೇವರಿಗೆ ಮನಸ್ಸಿನಲ್ಲಿ ಭಗವಂತ ಮರ್ತೋಗ್ತಾನೆ ಅಂದಮೇಲೆ ನಮ್ಮದು ನಿಮ್ಮದು ಹಾಗಾದ್ರೆ ನಾವು ಅವರು ಸೇಮ ಅಂದರೆ ಅಲ್ಲ ರೀ. ಅವ್ರಿಗೆ ಯಾವಾಗಲಾರು ಒಮ್ಮೆ ಮರ್ತೋಗುತ್ತೆ, ಇಮ್ಮಿಡಿಯೇಟ್ ನೆನಪು ಬರುತ್ತೆ. ನಮಗೆ ನೆನಪೇ ಬರಲ್ಲ, ನಮಗೆ ಒಮ್ಮೊಮ್ಮೆ ನೆನಪು ಬರುತ್ತೆ. ಅದು ಪುರಾಣಕ್ಕೆ ಕೂತಾಗ ಒಂದು ಸ್ವಲ್ಪ ಬಂದರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು. ನಮಗೂ ಇವ್ರಿಗಿಷ್ಟೇ ವ್ಯತ್ಯಾಸ. ಹೀಗೆ ಯರು ಓದದಿ ಸುರಶ್ರೇಷ್ಠೋ ಸ್ವದ್ವೇಗ ಇವ ಬಾಲಕ ನಾಮ್ನ ರುದ್ರ ಇತಿ ಪ್ರಜಾ. ಅವರಿಗೆ ರುದ್ರ ಅಂತ ಹೆಸರು ಹೇಳಿದ್ದಾರೆ. ಅವ್ರು ಕೇಳಿದ್ರು, ನನ್ನ ಯಾಕೆ ಸೃಷ್ಟಿ ಮಾಡಿದ್ರಿ, ನಾನು ಎಲ್ಲಿರಬೇಕು, ನನಗೆ ಹೆಂಡತಿ ಯಾರು, ಮನೆ ಏನು, ಬರುವಾಲೆಲ್ಲ ಕೇಳ್ಕೊಂಬಂದರು. ಇದರರ್ಥ ಏನಂದರೆ, ಬರುವಾಗ ನೀವು ಎಷ್ಟು ಪಡ್ಕೊಂಬರ್ತೀರೋ ಅಷ್ಟೇ. ಇಲ್ಲಿ ಬಂದಮೇಲೆ ಹಂಗರ್ ಸ್ಟ್ರೈಕು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನೀವು ಬರುವಾಗ ಏನು ಕೇಳ್ಕೊಂಬರ್ತೀರೋ ಅಟ್ಟೆ, ಏನು ಕೇಳ್ತಿದ್ದು ಕೇಳಿ, ಅಟ್ಟೆ ಅಲ್ಲ ದೇವ್ರನ್ನೇ ಕೇಳಿ ಅಂತ ರುದ್ರದೇವರು ತೋರಿಸ್ತಾ ಇದ್ದಾರೆ. ರುದ್ರದೇವರು ಕೇಳಿದ್ರು, ಅದಕ್ಕೆ ಏನು ಯೋಚನೆ ಮಾಡಬೇಡ ಅಂತ ಹೇಳಿ ದೀಕ್ಷಾ ವೃತ್ತಿ ಅಸಹ ಉಮಾ ನಿರುತ್ ಸರ್ಪಿ ಇಳಾ ಅಂಬಿಕಾ ಇರಾವತಿ ಸುಧಾ ದೀಕ್ಷಾ ಅಂತ 11 ಜನ ಹೆಣ್ಣು ಮಕ್ಕಳು ರುದ್ರಾಣಿಯರು. ರುದ್ರದೇವರಿಗೆ 11 ರೂಪ, ಏಕಾದಶ ರೂಪ. ಮನ್ಯು ಮನು ಮನಹಾಸ ಮಹಾನ್ ಶಿವ ಋತಧ್ವಜ ಮರುರೇತ ಭವ ಕಾಲ ವಾಮದೇವ ಧೃತ. ಇದು ರುದ್ರದೇವರ 11 ರೂಪ, 11 ಹೆಣ್ಣು. 11 ರೂಪಗಳಿಂದ ಏಕಾದಶ ರುದ್ರರು ಕ್ರೀಡೆ ಆಡಿ ಪ್ರಜಾ ಸೃಷ್ಟಿ ಮಾಡಬೇಕಲ್ವಾ, ಮಾಡ್ತೀನಿ ಅಂದರು. ಏನು ಸೃಷ್ಟಿ ಮಾಡಿದ್ರು ಎಲ್ಲ ಭೂತಗಳು, ಪಿಶಾಚಿಗಳು, ರುದ್ರಗಣಗಳು ಅವೆಲ್ಲ ತಾತ ಅಂತ ಯಾರು ಹಿಡ್ಕೊಂಡು ಬಂದು ಬ್ರಹ್ಮದೇವರನ್ನೇ ಹಿಡ್ಕೊಂಡ್ರು. ಬ್ರಹ್ಮದೇವ್ರು ಇಂಥ ಭೂತ ಪ್ರೇತಗಳ ಪಿಶಾಚಿ ಸೃಷ್ಟಿ, ಹೇ ರುದ್ರ ಬಾಯಿಲ್ಲಿ ಅಂತ ಕರೆದ್ರು. ಅಲಂ ಪ್ರಜಾಭಿ ಸೃಷ್ಟಾಭಿ ಈದೃಶಿ ಸುರೋತ್ತಮ ಈದೃಶಿ ಸುರೋತ್ತಮ. ಈ ಥರ ಮಕ್ಕಳ ಸೃಷ್ಟಿ ಸಾಕಪ್ಪ ಅಂದರು. ಅರ್ಥ ಏನು ಗೊತ್ತಾ? ಎಷ್ಟು ಮಕ್ಕಳು ಮುಖ್ಯ ಅಲ್ಲ, ಎಂಥ ಮಕ್ಕಳು ಮುಖ್ಯ, ಕ್ವಾಂಟಿಟಿ ಮುಖ್ಯ ಅಲ್ಲ, ಕ್ವಾಲಿಟಿ ಮುಖ್ಯ. ದೇಶಭಕ್ತಿ ದೈವಭಕ್ತಿ ಇರುವ ಒಬ್ಬ ಮಗ ಸಾಕು. ಬೇಕಾದ ಜನ ಧೃತರಾಷ್ಟ್ರಂಗೆ 100 ಜನ ಪಿಂಡ ಪ್ರದಾನಕ್ಕೆ ಅವ್ರ ಅಪ್ಪನೇ ಮಾಡ್ಬೋದು. ವರ್ಷಕ್ಕೆ 300 ಪಿಂಡ. ಏನು ಪ್ರಯೋಜನ? ಒಬ್ಬನೇ ಮಗ ಶ್ರವಣ ಕುಮಾರ ಸಾಕು, ಅವರಪ್ಪ ಉದ್ಧಾರ ಆಗಿಬಿಟ್ಟ ಅಲ್ವಾ? ಹಾಗಾದ್ರೆ ಒಬ್ಬೇ ಇದ್ರೂ ಕೂಡ ಚೆನ್ನಾಗಿರಬೇಕು. ಇಲ್ಲಿ ತೋರಿಸ್ತಾ ಎಲ್ಲ ಭೂತ ಪ್ರೇತಗಳು ಇದೆಲ್ಲ ಸಾಕಪ್ಪ ನಿಲ್ಲಿಸ್ಬಿಡು ನಿನ್ನ ಸೃಷ್ಟಿ ಅಂದರು. ಹಾಗಾದ್ರೆ ಏನು ಮಾಡಲಿ, ತಪಸ್ ಮಾಡೋಕ್ಕೆ ಹೋಗು ಅಂದರು. ಹೊರಡ್ತೀನಿ ಅಂತಂದ್ರು. ನೋಡಿ, ಅವ್ರಿಗೆ ಮಾಡುವಾಗಲೂ ಅಭಿಮಾನ ಇಲ್ವಾ, ಬಿಡುವಾಗಲೂ ಅಭಿಮಾನ ಇಲ್ಲ. ರುದ್ರದ ವೈರಾಗ್ಯ ಶಿಖಾಮಣಿಗಳು. ತಪಸ್ಗೆ ಹೋಗ್ತೀನಿ ಅಂತ ಹೊರಟರು. ಸೀದಾ ಹೊರಟೇ ಬಿಟ್ರಿ ಒಬ್ಬರೇ. ಬ್ರಹ್ಮದೇವ್ರೇ ಬಾಯಿಲಿ ಅಂತ ಕರೆದ್ರು. ಏನು ಅಂದರು? ಅಲ್ಲ, ಈ ಮೊಮ್ಮಕ್ಕಳನ್ನೆಲ್ಲ ಇಲ್ಲಿ ಬಿಟ್ಟು ಹೋಗ್ಬಿಟ್ಟಿಯಲ್ಲ, ನಮ್ದೇನು ಬೇಬಿ ಸಿಟ್ಟಿಂಗ್ ಸೆಂಟರ್ ಅಂದ್ಕೊಂಡೆ ಅಂದ.